ನೋಡಿದ್ರಲ್ಲ ಹೆಂಗೆ ಶೆಟ್ರ್ ಹೇಳ್ದು ಅಂತೇಳಿ. ಇವತ್ತು ಕಾರ್ಮಿಕರ ದಿನಾಚರಣೆ, ಅದಕ್ಕೆ ಇವತ್ತು ಸುಟ್ಟಿ ಅಲ್ದ. ಇವತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ನಮ್ಮೆಲ್ಲ ಕಾರ್ಮಿಕರನ್ನು ಕರ್ಕೊಂಡು ನಾಷ್ಟ ಕೊಂಟೇನಿ. ಅಂದ್ರೆ ನಮ್ಮ ಕಾರ್ಮಿಕರಂದ್ರೆ ಮಿಸ್ಟೇಕ್ ಮಾಡ್ಕೊಬೇಡ್ರಿ, ಇವರೇ ಎಲ್ಲ ನಮ್ಮ ಕಾರ್ಮಿಕರು. ನಮ್ಮ ಫ್ಯಾಮ್ಲಿನ ನಮ್ಮ ಕಾರ್ಮಿಕರು ಇದ್ದಂಗೆ. ನಮ್ಮ ಫ್ಯಾಮ್ಲಿ ಕರ್ಕೊಂಡನ ನಾವು ಕೆಲಸ ಮಾಡ್ತೀವಿ. ನಾಷ್ಟಕ್ಕೆ ಕರ್ಕೊಂಡು ಹೋಗೋ ಆಯ್ಕೆ ಮಾತ್ರ ನಮ್ದು, ಆದ್ರೆ ನಾಷ್ಟ ಎಲ್ಲಿ ಹೋಗಬೇಕು ಅನ್ನೋ ಆಯ್ಕೆ ಮಾತ್ರ ಇವ್ರಿಗೆ ಬಿಟ್ಟೇನಿ. ನೋಡೋನು ಕೇಳಿ ಎಲ್ಲಾರನು ಎಲ್ಲಿ ಹೋಗೋಣಂತಾರೆ. ಸೊ ಎಲ್ಲಿ ಹೋಗೋದ್ರಪ್ಪ ನಾಷ್ಟಕ್ಕ? ಓಕೆ, ಈಗ ಸಂಕ್ಪಾಳ ಕೆಫೆ ಲೊಕೇಶನ್ ತೋರಿಸ್ತೇನೆ ನಿಮಗೆ. NH4 ಹೈವೇಗೆ ಹತ್ತಿ ಶಿವಬಸವನಗರ್ಗೆ ಏನು ಸರ್ವಿಸ್ ರೋಡ್ ಐತಲ್ಲ ಅಲ್ಲೇ ಬರ್ತೈತಿ ಸಂಕ್ಪಾಳ ಕೆಫೆ. ಎಂಟ್ರೆನ್ಸ್ ನೋಡ್ರಿ ಹೆಂಗೈತಿ, ಫುಲ್ ವೈಬಿಂಗ್ ಐತಿ, ಎಸ್ಥೆಟಿಕ್ ಐತಿ, ಬ್ಯೂಟಿಫುಲ್ ಐತಿ. ಮತ್ತು ನಿಮಗೆ ಇಲ್ಲಿ ಗಾಡಿ ಪಾರ್ಕ್ ಮಾಡೋಕೆ ಜಾಗನೂ ಐತಿ. ಸೊ ಎಂಟ್ರ್ ಆಗಾಕತ್ತೈತಿ ಕೆಫೆ. ನಾನು ಕೆಫೆ ಎಂಟ್ರ್ ಆದ್ವಿ. ನಮ್ಮ ಟೀಮ್ ಕುಂತೈತಿ ಆಲ್ರೆಡಿ. ಮೆನ್ಯೂ ಕೈಯಾಗ ಹಿಡ್ಕೊಂಡೈತಿ. ಏನು ಆರ್ಡರ್ ಮಾಡೋದ ಏನಿಲ್ಲ ಅಂತ ಆಲ್ರೆಡಿ ಡಿಸೈಡ್ ಮಾಡಾಕತ್ತೈತಿ. ಸೊ ಶಾರ್ಟಾಗಿ ನೀವು ಸಂಕ್ಪಾಳ ಕೆಫೆ ಮೆನ್ಯೂ ನೋಡ್ರಿ. ನಾ ಡೀಟೇಲ್ಸ್ನಾಗ ಏನು ಭಾಳ ಹೋಗಂಗಿಲ್ಲ, ಬಟ್ ಐಟಮ್ಗಳು ಮಾತ್ರ ಭಾಳ ಅದಾವ. ಇಲ್ಲಿ ಸ್ಪೆಷಲ್ ಅಂತಂದ್ರೆ ಪಡ್ಡು. ಇವತ್ತು ನಾವು ಪಡ್ಡು ತಿನ್ಬೇಕಂತ ಬಂದಿದ್ವಿ, ಅದ್ರ ಪಡ್ಡು ಖಾಲಿ ಆಗೈತಿ. ಜೋಳದ ವಡಿ ಐತಂತ ಇವತ್ತಿನ ಸ್ಪೆಷಲ್. ನೋಡೋಣ ಜೋಳದ ವಡಿ. ಬಿಲ್ಲಿಂಗ್ ಕೌಂಟರ್ ಮ್ಯಾಗ ಕುಂತಾರ. ಇವ್ರನ್ನ ಹಾಯ್ ಹೇಳ್ರಿ ಸರ್. ಓಕೆ, ಇವ್ರು ರಿತಿಕ್ ರೋಷನ್ ಇದ್ದಂಗೆ ಅದ ನೋಡ್ರಿ, ಯಾರು ಬಟ್ ಅದಾವ ಅವ್ರಿಗೆ. ಇದೆಲ್ಲ ಇವ್ರದ್ದು ಲೈವ್ ಕಿಚನ್. ಸೊ ಹೈಜೀನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಏನೂ ಗರಜಿಲ್ಲ, ಎಲ್ಲನೂ ನಿಮಗೆ ಕಾನೂ ಹಂಗನ ಮಾಡಿಕೊಡ್ತಾರೆ. ಅಲ್ಲಿ ನೀರು ಕೌಂಟರ್ ಐತಿ, ಫಿಲ್ಟರ್ ನೀರು ಬರ್ತಾವೆ. ಅವ್ರ ಸ್ಟೋರೇಜಿಗೆ ಫ್ರಿಜ್ ಅದಾವು. ಇದು ಐಸ್ ಕ್ರೀಮ್ ಫ್ರಿಜ್ ಐತಿ. ಓಕೆ, ಇಲ್ಲಿ ಒಂದು ಐಸ್ ಕ್ರೀಮ್ ಫ್ರಿಜ್ ಐತಿ. ಐಸ್ ಕ್ರೀಮ್ನಾಗೂ ಭಾಳಷ್ಟು ವೆರೈಟಿ ಇಟ್ಟಾರು, ನೀವು ಟ್ರೈ ಮಾಡ್ಬೋದು. ಆರಾಮ್ ಸಿರಿ ಇಲ್ಲಿ ಗಾಳ್ಯಾಗ ಕುಂತು ತಿನ್ಬೋದು. ಭಾಳ ಜಳ ಆಗತ್ತಿತ್ತಂದ್ರೆ ಇದು ಒಂದು ಸೆಕ್ಷನ್ ಅವೈಲೇಬಲ್ ಐತಿ. ಈವ್ನಿಂಗ್ ಅಂತೂ ಇಲ್ಲಿ ಭಾಳ ಚಂದ ವೈಬ್ಸ್ ಬರ್ತಾವೆ, ಮಜಾ ಬರ್ತೈತಿ. ಸೊ ನಿಮ್ದು ಏನ್ರಿ ಒಂದು ಸಣ್ಣದು ಫಂಕ್ಷನ್ ಮಾಡೋದಿತ್ತು ಅಂದ್ರೂ ಒಂದು 50 ಮಂದಿ ತನಕ ಕೂಡ್ಕೊಂಡು ಇಲ್ಲೊಂದು ಫಂಕ್ಷನ್ ಮಾಡೋಕೆ ಒಂದು ಹಾಲು ಮಾಡ್ಯಾರ ಸಣ್ಣದ. ಆಲ್ರೆಡಿ ಇವ್ರು ಡೆಕೋರೇಷನ್ ಮಾಡಿಟ್ಟಾರು. ನಿಮಗೆ ಹೆಂಗೆ ಬೇಕು ಹಂಗೆ ಡೆಕೋರೇಷನನ್ನು ಮಾಡ್ಕೋಬೋದು ನೀವು. ಇದು ನೋಡ್ರಿ, ಹಿಂಗೆ ಗೋಲಿ ಸೋಡಾ ಕುಡಿದು ಫುಲ್ ಗೋಲ್ ಗುಲ್ಲಮ್ ಆಗೈತಿ. ಅಂದರೂ ಗೋಲಿ ಸೋಡಾ ಬಿಡವಲ್ತು ನೋಡ್ರಿ ಎಲ್ಲರೂ ಮಕ್ಕಗಳು ನೋಡ್ರಿ ಫುಲ್ ಹೊಟ್ಟೆ ಹಸದಾವು. ಯಾವಾಗ ಜೋಳದ ವಡಿ ಬರ್ತಾವು ಅಂತೇಳಿ ಹಾದಿ ಕಾಯ್ಕೊಂತ ಕುಂತು ಬಿಟ್ಟಾರ. ಒಟ್ಟು ಸಮಾಧಾನ ಇಲ್ಲರಿ ಮಂದಿಗೆ. ನೋಡ್ರಿ ಗೋಲಿ ಸೋಡಾ ಹೇಳ್ರಿ ಸಮಾಧಾನ ಇಲ್ಲ. ಅವ್ರು ಬಂದು ಕೊಡು ಮಟ್ಟ ಸಮಾಧಾನ ಇಲ್ಲ. ಅವ್ರು ಹೋಗಿ ಕರ್ಕೊಂಡು ಬಂದು ಫ್ರಿಜ್ ತೆಗಿಸಿ ಗೋಲಿ ಸೋಡಾ ತೊಗೊಂಡ್ರಾಗನ ಸಮಾಧಾನಕ್ಕೆ. ಫ್ಲೇವರ್ ಮೇಲೆ ಡೀಪ್ ಡಿಸ್ಕಷನ್ ನಡೆದೈತಿ. ಇವ್ರು ಏನೇನೋ ಫ್ಲೇವರ್ ಹೇಳಾದರು. ಪಾಪ ಆಂಟಿಗೆ ತಿಳಿವತ್ತು. ಅವ್ರು ಇದೇನ್ರಿ ಅದೇನ್ರಿ ಅಂತ ತೋರಿಸಿ ಕಡೆಗೆ ಕೊತ್ತ ಇವ್ರಿಗೆ ಬೇಕಾಗ್ತದೆ ಕೊಟ್ರು. ಓಕೆ, ಫೈನಲಿ ಗೋಲಿ ಸೋಡಾ ಜೋಳದ ವಡಿ ಒಮ್ಮೆ ಬಂದು. ಜೋಳದ ವಡಿ ನೋಡೋಕೆ ಮಾತ್ರ ಚಲೋ ಅನ್ಸತ್ತವ. ಇದ್ರ ಜೋಡಿ ಗಟ್ಟಿ ಚಟ್ನಿ ಕೊಟ್ಟರು. ಈಗ ನೋಡ್ರಿ ನಮ್ಮ ಇಂಗ್ಲೀಷ್ ಹುಡುಗಿ ಈಕಿ ಜೋಳದ ವಡಿ ನೋಡೋಕೆ ಚಲೋ ಕಾಣತ್ತಾವ ಅಂದ್ರೆ ಟೆಂಪ್ಟಿಂಗ್ ಅನ್ರಿ ಅಂತ ಹೇಳಿ ಏನೇನೋ ಗುದ್ದಾಡಿಸಿ ಮಿಂಟ್ ಮೊಯಿತೋ ಫ್ಲೇವರ್ ತೊಗೊಂಬಂದಾರ. ಸೊ ಈಗ ಗೋಲಿ ಸೋಡಾ ನೀವು ನೋಡ್ರೋ ಇಲ್ಲ ಗೊತ್ತಿಲ್ಲ, ಚೆನ್ನಾಗಿರ್ತ ಹಿಂಗೆ ಮಾಡಿ ಹಿಂಗೆ ಇಚ್ಕಿರ ಓಪನ್. ಚೇರ್ಸ್ ಮಾಡಿ ಕುಡಿಯಾಕತ್ರ ಬಂದಾಗಿಂದ ಜೀವ ತಿನ್ನತ್ತಾರೆ. ಈಗ ಸಮಾಧಾನ ಆತೀವ್ರಿ. ನೀವು ನೋಡ್ರಿ ಲಾಸ್ಟಿಗೆ ಕುಂತಾನಿವ. ಇವನ ಹೆಸರು ಸಂಕೋಚಿ. ಒಟ್ಟ ಗರ್ಲ್ಫ್ರೆಂಡಿಗೆ ಮೆಸೇಜ್ ಮಾಡ್ಕೊಂಡು ಕುಂದ್ಬಿಟ್ಟ, ನೀವು ಬೇಡ ನಿಮ್ಮ ದುಸಾಬರಿನೂ ಬೇಡ ಅಂತೇಳಿ. ಫೈನಲಿ ಜೋಳದ ವಡಿ ಬಂದು ನಮ್ಮ ಎಕ್ಸಾಟಿಕ್ ಹುಡುಗಿ ಒಂದು ಬೈಟ್ ತೊಗೊಂಡು ಅದು ಹೆಂಗೈತಿ ಅಂತ ಹೇಳ್ತಾಳು. ನೋಡೋಣ ರಿಯಾಕ್ಷನ್ ಹೆಂಗಿರ್ತದೆ. ಗೋಲ್ ಗುಲ್ಲಮ್ಮ ಹೆಂಗೈತಪ್ಪ ಗೋಲಿ ಸೋಡಾ? ಹಾಂ, ಇವೆಲ್ಲ ಜಂಜಿ ನೋಡ್ರಿ. ಸೊ ಫೈನಲಿ ನಾನು ಒಂದು ಬೈಟ್ ತೊಗೊಳ್ತೀನಿ. ಇವ್ರು ಹೇಳಿದ ರಿವ್ಯೂ ಕರೆ ಐತೋ ಇಲ್ಲೋ ನಾವು ವೆರಿಫೈ ಮಾಡ್ತೇನೆ.
ಹ್ಞೂ ಕರ್ನ ಚಲೋ ಐತಿ. ನೋಡ್ರಿ ಇವರು ಸಣ್ಣ ಹುಡುಗರ್ಕಿಂತ ಸಣ್ಣ ಹುಡುಗರು ಆಗ್ಯಾರ ನೋಡ್ರಿ. ಹೋಗಿ ನಂಬರ್ ಹಚ್ಚಿದಾರೆ ಅಲ್ಲಿ ಗೋಲಿ ಸೋಡಾಕ. ನೋಡು ತಡೀರಿ ಇವ್ರು ಯಾವ ಫ್ಲೇವರ್ ತಗೊಂಡು ಬರ್ತಾರಂತ. ಯಾರಿಗೆ ಎಷ್ಟು ಲಾಯಲ್ ಆಗಿರ್ತೇವೆ ಗೊತ್ತಿಲ್ಲ, ಬಟ್ ಚಾ ಹತ್ರ ಭಾಳ ಲಾಯಲ್ ಆಗಿರ್ತೀವಿ. ಇಂಥ ಸುಡು ಬಿಸಿಲಾಗೋ ನಮ್ಗೆ ಚಾನೇ ಬೇಕು, ಗೋಲಿ ಸೋಡಾ ಎಲ್ಲ ನಮ್ಗೆ ಆಗೋದಿಲ್ಲ. ಹಿಂಗಿರ್ಬೇಕು ನೋಡಿ ಪಕ್ಕ ಚಾಯ್ ಲವರ್ ಅಂದ್ರೆ. ಇಂಥ ಮೊದಲು ಹೆಂಗಿತ್ತು ಮಕ್ಕಳು, ಈಗ ಎಲ್ಲರೂ ತಿಂದ ಮೇಲೆ ಫುಲ್ ಖುಷಿ ಆಗಿಬಿಟ್ಟಾರು. ಇವತ್ತಿನ ನಾಷ್ಟಾ ಇಲ್ಲಿಗೆ ಎಂಡ್ ಮಾಡ್ತೀವಿ. ಜೋಳದ ವಡೆ ಅಷ್ಟು ಟೇಸ್ಟ್ ಮಾಡಿದ್ವಿ, ಸೂಪರ್ ಇತ್ತು. ಓವರ್ ಆಲ್ ಸಂಕ್ಪಾಳ ಕೆಫೆದ ಆಂಬಿಯನ್ಸ್, ಫುಡ್ ಕ್ವಾಲಿಟಿ ಮತ್ತು ಹೈಜೀನ್ ನಮಗಂತೂ ಭಾಳ ಚಲೋ ಅನಿಸ್ತು. ಎಲ್ಲರೂ ಒಂದ್ಸಲ ಬಂದು ಟ್ರೈ ಮಾಡಿ.